निगमकल्पतरोर्गलितं फलं शुकमुखादं मृतद्रवसंयुतं पिबत भागवतं रसमालयं मुहुर्मुहुः रसिका भुवि भावुकाः। कृष्णाय वासुदेवाय देवकी नन्दनाय च नन्दगोपकुमाराय ಗೋವಿಂದಾಯ ನಮೋ ನಮಃ. ನಾರದರು ಮತ್ತೆ ಹೇಳ್ತಾರೆ, ಭಕ್ತಿ ಶಕ್ತಿ ಎಷ್ಟು ಅಂತ ಹೇಳಲ್ಲ ಸ್ವಾಮಿ. ನಾನೀಗ ನಾರದ, ಮಹತಿ ವೀಣೆ ಇದೆ, ಒಂದ್ಸಲ ಮಿಡಿದ್ರೆ 14 ಲೋಕಗಳ ಬಾಗಿಲು ತೆಕ್ಕೊಳ್ಳುತ್ತೆ. ಕಣ್ಣು ಮುಚ್ಕೊಂಡು ನಾನು ಪರಮಾತ್ಮ ನೆನೆಸ್ಕೊಂಡ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ವೈಕುಂಠ ಹೋಗ್ಬೋದು, ಯಾವಾಗ ಬೇಕಾದರೂ ವಿಷ್ಣುವಿನ ದರ್ಶನ ಮಾಡ್ಬೋದು. ಈ ಭಾಗ್ಯ ಜಗತ್ತಿನಲ್ಲಿ ನನಗೆ ಎಂಥ ಅದ್ಭುತ ಸಿಕ್ಕಿದೆ. ಆದರೆ ನನಗೆ ಇದೆಲ್ಲ ಮೊದಲನೇ ಜನ್ಮ, ಇದಕ್ಕೂ ಮುಂಚೆ ಒಂದು ಜನ್ಮ ಇತ್ತು ಸ್ವಾಮಿ ಅಂತ ನಾರದರು ತಮ್ಮ ಪೂರ್ವ ಜನ್ಮದ ವೃತ್ತಾಂತವನ್ನು ವೇದವ್ಯಾಸರಿಗೆ ಬೆನ್ನಯಿಸ್ತಾ ಇದ್ದಾರೆ. ಪೂರ್ವ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ ನಾನು ಒಂದು ಕುಗ್ರಾಮದಲ್ಲಿ ಒಬ್ಬ ದಾಸಿಯ ಮಗ ಆಗಿದ್ದೆ. ಒಂದು ಸಣ್ಣ ಜೋಪಡಿ, ನಮ್ಗೆ ಅಪ್ಪ ಇಲ್ಲ, ಯಾರೂ ಇಲ್ಲ, ಅಮ್ಮ ಒಬ್ಬಳೇ, ಬಟ್ಟೆ ಬಡತನ, ದಟ್ಟ ದಾರಿದ್ರ್ಯ. ಅಮ್ಮ ಅವ್ರ ಮನೇಲಿ ಇವ್ರ ಮನೇಲಿ ಕೆಲಸ ಮಾಡಿ ಅವರು ಇವರು ಕೊಟ್ಟು ಪ್ರಸಾದ ತಗೊಬಂದು ನಾನು ಸಾಕ್ತಾ ಇದ್ಲು. ನಮ್ಮ ಮನೇಲಿ 1-2 ದನ ಇತ್ತು, ಅದರಲ್ಲಿ ಹಾಲು ಕರೆದು ನನಗೆ ಕೊಡ್ತಾ ಇದ್ಲು. ಹೀಗಿರುವಾಗ ಒಂದು ದಿನ ನಮ್ಮ ಊರಿಗೆ ಕೆಲವು ಸನ್ಯಾಸಿಗಳು ಬಂದರು. ವಿಪರೀತ ಮಳೆ ಆಯಿತು, ನದಿ ತುಂಬರಿತು, ಪ್ರವಾಹ ಜಾಸ್ತಿ ಆಯಿತು. ಅವಾಗ ಹೇಳಿದರು, ಚಾತುರ್ಮಾಸ್ಯ ಪ್ರಾರಂಭ ಆಗ್ತಾ ಇದೆ, ಈ ಪ್ರವಾಹದಲ್ಲಿ ಈ ಮಳೆಯಲ್ಲಿ ಇನ್ನೆಲ್ಲಿ ಹೋಗೋಣ, ಹೇಗೂ ಇಲ್ಲಿ ಮಂಟಪ ಇದೆ, ಇಲ್ಲೇ ಚಾತುರ್ಮಾಸ್ಯ ಕೂತ್ಕೊಳ್ತೀವಿ. ಆಗ ಆ ಸನ್ಯಾಸಿಗಳು ನಮ್ಮ ಹಳ್ಳಿಯ ಆ ಮುರುಕು ಮಂಟಪದಲ್ಲಿ ಚಾತುರ್ಮಾಸ್ಯಕ್ಕೆ ಕೂತರು. ಊರಿನ ಜನ ಎಲ್ಲ ನಮ್ಮ ಅಮ್ಮಂಗೆ ಹೇಳಿದರು, ತಾಯಿ ನೀನು ನಮ್ಮನೆಗಳಲ್ಲಿ ಕೆಲಸ ಮಾಡಬೇಡ, ಈ ಸಾಧು ಸಂತರು ಚಾತುರ್ಮಾಸ್ಯ ಕಾಲದಲ್ಲಿ ಇಲ್ಲಿ ಮಾಡತಕ್ಕಂಥ ಸದಾಚಾರ, ಸಂಸ್ಕಾರ, ಪೂಜೆ, ವ್ರತ, ನಿಯಮ, ಜಪ, ತಪ, ಹವನ, ಹೋಮ, ನೈವೇದ್ಯ ಇದೆಲ್ಲಕ್ಕೂ ವ್ಯವಸ್ಥೆ ಅಣಿ ಮಾಡಿಕೊಡು. ನೆಲ ಸಾರಣೆ, ಕಾರಣೆ, ರಂಗೋಲಿ, ಪಾತ್ರೆಯನ್ನು ಶುದ್ಧ ಮಾಡಿಕೊಡತಕ್ಕಂಥದ್ದು, ಬಟ್ಟೆ ಶುದ್ಧ ಮಾಡಿಕೊಡತಕ್ಕಂಥದ್ದು, ಪರಿಸರದ ಶುಚಿಯನ್ನು ಕಾಪಾಡೋದು ಎಲ್ಲ ಜವಾಬ್ದಾರಿ ತಗೋ, ಇಲ್ಲೇ ಇದ್ಬಿಡಿ 2 ತಿಂಗಳು. ನಮ್ಮ ತಾಯಿಗೆ ತುಂಬ ಸಂತೋಷ ಆಯಿತು. ಬೆಳಗ್ಗೆ 4 ಗಂಟೆಗೆ ಜೋಪಡಿನಲ್ಲಿ ಎದ್ದು ನನ್ನನ್ನು ಮಳೆ ಬಂದರೆ ಎಲ್ಲಿ ನಾನು ಒಬ್ಬನೇ ಒದ್ದಾಡ್ತೀನಿ ಅಂದ್ಕೊಂಡು ನನ್ನೂ ಎತ್ಕೊಂಡು ಬಂದ್ಬಿಡೋಳು. ನಾನು ಆ ಮುರುಕು ಮಂಟಪಕ್ಕೆ ಬರೋದಕ್ಕೆ ಎಚ್ಚರ ಹೋಗಿರೋದು, ಬರೋದಕ್ಕೆ ಸ್ವಾಮಿಗಳು ಎದ್ದಿರೋರು, ಎದ್ದು ನದಿಗೆ ಹೋಗಿ ಸ್ನಾನ ಮಾಡ್ಕೊಂಬರೋರು, ಆ ಒದ್ದೆನಲ್ಲಿ ಸ್ನಾನ ಮಾಡ್ಕೊಂಡು ಬರೋರು, ಹಾಗೇ ಜಪಕ್ಕೆ ಕೂತ್ಕೊಂಬರು, ಮಂತ್ರಿಗಳನ್ನು ಹೇಳ್ತಾ ಇದ್ರು, ವೇದಗಳನ್ನು ಹೇಳ್ತಾ ಇದ್ರು, ಆಮೇಲಿಂದ ಅನುಷ್ಠಾನ ಮಾಡ್ತಾಯಿದ್ರು, ಆಮೇಲೆ ದೇವ್ರ ಪೂಜೆ ಕೂತ್ಕೊಳ್ತಾ ಇದ್ರು, ದೇವರಿಗೆ ಅಭಿಷೇಕಗಳನ್ನು ಮಾಡ್ತಾಯಿದ್ರು, ದೇವರಿಗೆ ಅಲಂಕಾರ ಮಾಡ್ತಾಯಿದ್ರು, ದೇವರಿಗೆ ಆಭರಣ ಹಾಕ್ತಾಯಿದ್ರು, ವಿಗ್ರಹಗಳ ಪೂಜೆ ಮಾಡ್ತಾಯಿದ್ರು, ದೇವರಲ್ಲಿ ಪುರುಷ ಸೂಕ್ತಗಳನ್ನು ವೇದಗಳನ್ನು ಎಲ್ಲ ಹೇಳ್ತಾ ಇದ್ರು. ಅದಾದಮೇಲೆ ನೈವೇದ್ಯ ಮಾಡ್ತಾಯಿದ್ರು, ಮಂಗಳಾರತಿ ಮಾಡ್ತಾಯಿದ್ರು. ಚಿಕ್ಕ ಮಗು ನಾನು, ಇದೇನೂ ಇಲ್ಲ ನನಗೆ, ಪೂರ್ತಿ ಕಣ್ಣಿಂದ ಇದೇ ನೋಡ್ತಿದ್ದೆ. ಎಲ್ಲ ಪೂಜೆ ಇಲ್ಲ ಆದಮೇಲೆ ಎಲ್ರಿಗೂ ತೀರ್ಥ ಕೊಡೋರು, ನಮ್ಮಮ್ಮಂಗೂ ಕೊಡೋರು, ನಮ್ಮಮ್ಮ ನನಗೂ ತೀರ್ಥ ಕೊಡಿಸೋಳು. ಎಲ್ಲರೂ ಊಟಗಳಾದಮೇಲೆ ನಮ್ಮಮ್ಮಂಗೆ ಒಂದಷ್ಟು ಪ್ರಸಾದ ಕೊಡೋರು, ಅದು ನನಗೂ ಕೊಡೋಳು, ಅಲ್ಲೇ ಪ್ರಸಾದ. ಮತ್ತು ಮಧ್ಯಾಹ್ನ ಆದ ತಕ್ಷಣ ಹಳ್ಳಿ ಜನಗಳನ್ನೆಲ್ಲ ಕರೆಯೋರು, ಅವ್ರಿಗೆಲ್ಲ ಭಜನೆ ಹೇಳ್ಕೊಡೋರು. ಸಾಯಂಕಾಲ ಆದ ತಕ್ಷಣ ಪ್ರವಚನ, ಉಪನ್ಯಾಸ, ಉಪದೇಶ, ಕೀರ್ತನೆ, ಸಂಕೀರ್ತನೆ ಮಾಡೋರು. ತಿರುಗಿ ರಾತ್ರಿ ಪೂಜೆಗಳನ್ನು ಮಾಡ್ತಾಯಿದ್ರು. ಹೀಗೆ ಬೆಳಗಿಂದ ರಾತ್ರಿವರೆಗೂ ದೇವರು, ವೇದ, ಮಂತ್ರ, ಸೂಕ್ತ, ಸ್ತುತಿ, ಅಲಂಕಾರ, ಆಭರಣ, ನೈವೇದ್ಯ, ತೀರ್ಥಪ್ರಸಾದ ಇದೆ, ಮತ್ತು ಕೀರ್ತನೆ, ಸಂಕೀರ್ತನೆ, ಉಪದೇಶ, ಉಪನ್ಯಾಸ, ಪ್ರವಚನ, ಅವ್ರ ದರ್ಶನ, ಸ್ವಾಮಿಗಳದು, ನದಿನಲ್ಲಿ ಸ್ನಾನ, ಇಷ್ಟು 2 ತಿಂಗಳು ಹಗಲು ರಾತ್ರಿ ನನ್ನ ಕಣ್ಣು, ನನ್ನ ಮನಸ್ಸು, ನನ್ನ ಬುದ್ಧಿ ಎಲ್ಲ, ನನ್ನ ಚಿತ್ತ ಪೂರ್ತಿ ಅದೇ ತಗೊಂಡು ಬಿಡ್ತು. ಈ ಚಿತ್ತ ಚಾತುರ್ಮಾಸ್ಯ ಮುಗೀತು. ಸ್ವಾಮಿಗಳು ಎದ್ರು, ಸ್ವಾಮಿಗಳು ಹೊರಟರು. ನಾನು ಚಿಕ್ಕ ಮಗು, ನನಗೇನು ಇವೆಲ್ಲ ಗೊತ್ತಿರೋದಿಲ್ಲ. ಆದರೆ ಅವ್ರು ಹೋಗ್ತಾ ಇದ್ದಾಗ ಯಾಕೋ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನನಗೆ ಯಾಕೋ ತಡೆಯೋಕ್ಕಾಗಲಿಲ್ಲ. ಅದು ದೊಡ್ಡ ಸ್ವಾಮಿಗಳ ಹತ್ರ ಮುಖ ನೋಡಿ ಕಣ್ಣಲ್ಲಿ ನೀರು ಹತ್ತಿಬಿಟ್ಟೆ. ಯಾಕೋ ಅವ್ರಿಗೇನು ಅನ್ನಿಸ್ತೇನೋ ವಾಪಸ್ ಬಂದರು, ನನ್ನ ಎತ್ಕೊಂಡ್ರು, ನನ್ನ ಕಿವಿ ಹತ್ತಿರ ಅವ್ರ ಬಾಯಿ ತೊಗೊಂಬಂದರು. ಮಗು, ನಾನೊಂದು ಚಿಕ್ಕದೊಂದು ಶ್ಲೋಕ ಹೇಳ್ಕೊಡ್ತೀನಿ ಕಣೋ, ಗಟ್ಟಿ ಮಾಡ್ತೀನೋ ಅಂತ ಹೇಳ್ಕೊಟ್ರು. ನಾನಿದು ಮತ್ತೆ ಅದೇ ಥರ ಹೇಳಿದೆ. ಆಮೇಲೆ ಆ ಶ್ಲೋಕದ ರೂಪದ ಪರಮಾತ್ಮ ಹೀಗಿರ್ತಾನೆ ನೋಡೋಂಥ ರೂಪ ಹೇಳಿದರು. ಈ ರೂಪ ನೋಡ್ಕೋ, ಈ ಶ್ಲೋಕ ಹೇಳ್ಕೊ, ಒಳ್ಳೆಯದಾಗುತ್ತೆ ಅಂದರು. ಹೊರಟೋದ್ರು. ಇದಾಗ 6ನೇ ದಿನ ನಮ್ಮಮ್ಮ ಸಾಯಂಕಾಲ ದನದ ಕೊಟ್ಟಿಗೆಗೆ ಜೋಪಡಿನಲ್ಲಿ ನನಗೆ ಹಾಲು ಕರಿಬೇಕು ಅಂತ ಹೋದ್ಲು. ದನದ ಕೆಚ್ಚಲಿಗೆ ಕೈ ಹಾಕಿದ್ಲು. ಕೆಚ್ಚಲು ಅಂತ ಹಾಲಿಗೆ ಗಂಡಿದ್ದಾಳೆ. ಕೆಚ್ಚಲಲ್ಲ ಅದು, ಹಾವಿತ್ತು. ಕತ್ತಲು ಕಾಣಲಿಲ್ಲ.
ಹಾವು ನಮ್ಮಮ್ಮನ ಕಚ್ಚಿಬಿಡ್ತು, ನಮ್ಮಮ್ಮ ಅಲ್ಲೇ ಬಿದ್ದು ಸತ್ಲು. ನನಗೆ ಈ ಪ್ರಪಂಚಕ್ಕೆ ಇದ್ದ ಒಂದೇ ಒಂದು ಸೇತುವೆ ಅಂತಂದರೆ ನಮ್ಮ ತಾಯಿ. ಅವಳು ಹೋದ್ಮೇಲೆ ಈ ಪ್ರಪಂಚದ ಸಂಪರ್ಕ ಹೋಯಿತು. ನನ್ನ ಕಾಡಿಗೆ ಬಂದೆ, ಒಂದು ದೊಡ್ಡ ಬಂಡೆ ಮೇಲೆ ಕೂತ್ಕೊಂಡೆ. ಆ ಸ್ವಾಮಿಗಳು ಹೇಳಿಕೊಟ್ಟ ಶ್ಲೋಕವನ್ನು, ಮಂತ್ರವನ್ನು ಹೇಳಕ್ಕೆ ಪ್ರಾರಂಭ ಮಾಡಿದೆ. ಅವರು ಪರಮಾತ್ಮನ ಕೊಟ್ಟ ರೂಪವನ್ನು, ಪರಮಾತ್ಮನ ರೂಪವನ್ನೇ ಮನಸ್ಸಲ್ಲಿ ಇಟ್ಕೊಂಡೆ. ಅದನ್ನು ಸ್ತೋತ್ರ ಹೇಳ್ತಾ ಇದ್ದೆ, ರೂಪ ನೋಡ್ತಾ ಇದ್ದೆ. ಹೀಗೇ ಎಷ್ಟೋ ದಿನ ಆಯಿತು, ಮುಳುಗೋಗಿದ್ದೀನಿ. ಇದ್ದಕ್ಕಿದ್ದಂಗೆ ಒಂದಿನ ಆಕಾಶದಲ್ಲಿ ಭಯಂಕರವಾಗಿರತಕ್ಕಂಥ ಶಬ್ದ ಸ್ಫೋಟ ಆಯಿತು. ಕಣ್ಣು ಬಿಟ್ಟರೆ ಅಂಥ ಮಿಂಚು ಜಗತ್ತಿನಲ್ಲಿ ಕಂಡಿರಲಿಲ್ಲ, ಅಂಥ ಮಿಂಚು, ವಿಚಿತ್ರ ಸೆಳೆಮಿಂಚು ಬಂತು. ಆ ಮಿಂಚಿನಿಂದ ಆಕಾಶ ಹರ್ಕೊಂಡು ಒಳಗಡೆಯಿಂದ ಅದ್ಭುತವಾಗಿರತಕ್ಕಂಥ, ನನಗೆ ಯಾವ ರೂಪವನ್ನು ಆ ಸನ್ಯಾಸಿಗಳು ಹೇಳಿದ್ರೋ ಪರಮಾತ್ಮನ ರೂಪ ಅಂತ, ಆ ಪರಮಾತ್ಮ, ಸಾಕ್ಷಾತ್ ಪರಮಾತ್ಮ ಬಂದು ದರ್ಶನ ಕೊಟ್ಟ ಆಕಾಶದಲ್ಲಿ. ಕಣ್ಣಲ್ಲಿ ಆನಂದ ಬಾಷ್ಪ ಬಂತು. ಸ್ವಾಮಿ ಅಂತ ಕರೆಯಕ್ಕೆ ಹೋದೆ, ಒಂದೇ ಕ್ಷಣ ದರ್ಶನ, ಮತ್ತೆ ಕಣ್ಮರೆ ಆಯಿತು. ಅತ್ತೆ ಕಿರ್ಚಿದೆ, ಅರ್ಚಿದೆ, ಕೂಗಿದೆ, ಮತ್ತೆ ದರ್ಶನ ಕೊಡು ಅಂದೆ. ಈಗ ಶರೀರವಾಣಿ ಆಯಿತು. ಈ ಜನ್ಮಕ್ಕೆ ಇಷ್ಟೇ. ಮುಂದಿನ ಜನ್ಮದಲ್ಲಿ ಈ ಭಕ್ತಿಯ ಅದ್ಭುತವಾಗಿರತಕ್ಕಂತಹ ಒಂದು ಸಂಸ್ಕಾರದ ಬಲದಿಂದ, ಅನುಗ್ರಹದ ಬಲದಿಂದ, ದರ್ಶನದ ಬಲದಿಂದ ಮುಂದಿನ ಜನ್ಮದಲ್ಲಿ ಯಾವಾಗ ಬೇಕು ಅಂದ್ರೆ ಆವಾಗ ನನ್ನ ದರ್ಶನ, ನನ್ನ ಲೋಕದ ದರ್ಶನ, 14 ಲೋಕಗಳಿಗೆ ಪ್ರಯಾಣ ನಿನಗಾಗುತ್ತೆ ಅಂತ ಅಶರೀರವಾಣಿ ಆಯಿತು. ಹಾಗೆ ಸ್ತೋತ್ರ ಹೇಳ್ತಾ 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 ದೇಹವನ್ನು ಬಿಟ್ಟೆ. ಮುಂದಿನ ಜನ್ಮದಲ್ಲಿ ಬ್ರಹ್ಮದೇವರ ಮಗ ನಾರದನಾಗಿ ಹುಟ್ಟಿದೆ. ಒಬ್ಬ ಸಾಮಾನ್ಯ ಹಳ್ಳಿಯ ಹುಡುಗ ಒಂದು ಭಕ್ತಿ ಮಾಡಿದರೆ ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದರೆ ಇದಕ್ಕಿಂತ ನಿದರ್ಶನ ಬೇಕಾ ವೇದವ್ಯಾಸರೇ? ಹಾಗಾಗಿ ಭಕ್ತಿಯನ್ನು ಸಂಪೂರ್ಣ ಇಟ್ಕೊಂಡಿರತಕ್ಕಂತಹ ಅದ್ಭುತ ಗ್ರಂಥವನ್ನು ತಾವು ರಚನೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆಯ ಭಿನ್ನಹದ ಮೇರೆಗೆ ವೇದವ್ಯಾಸ ರಚಿಸಿರತಕ್ಕಂಥ ಗ್ರಂಥ ಶ್ರೀಮದ್ ಭಾಗವತ. ಭಾಗವತ the last day of Mahabharata gives the trigger for the first day of Srimad Bhagavata. The last day of Mahabharata gives the trigger for the first day of the Bhagavata. ಮಹಾಭಾರತ ಯುದ್ಧದ ಕಡೇ ದಿನ ಕುರುಕ್ಷೇತ್ರದಲ್ಲಿ ಶಮಂತ ಪಂಚಕದ ಬಳಿ ಕೌರವ ರಾಜನಾಗಿರತಕ್ಕಂಥ ದುರ್ಯೋಧನ ಭೀಮಸೇನ ಕೊಟ್ಟ ಗದೆಯ ಪ್ರಬಲ ಹೊಡೆತದಿಂದ ತೊಡೆ ಮುರಿದುಕೊಂಡು ಬಿದ್ದಿದ್ದಾನಲ್ಲಿ. ಅವನಿಗೆ ಗೊತ್ತಾಗ್ತಾ ಇದೆ, ಈಗಲೂ ಆಗಲೂ ಇನ್ಯಾವಾಗಲೂ ಈ ತನು ಪೊಗದಿರದೆ, ಪಾಸಿಬಲಿ ಮ್ಯಾಟರ್ ಆಫ್ ಫ್ಯೂ ಅವರ್ಸ್, ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಡೈ. ಆ ಕಡೆ ಜೀವಿತದ ಕಡೆ ಕ್ಷಣಗಳಲ್ಲಿ ಕೂಡ ಪಾಂಡವರ ಮೇಲಿನ ದ್ವೇಷ, ರೋಷ, ಆಕ್ರೋಶ, ಆವೇಶ ಕಡಿಮೆ ಆಗ್ತಾ ಇಲ್ಲ. ಸಾವಿನ ಘಳಿಗೆನಲ್ಲೂ ಕೂಡ ಅವನಿಗೆ ಒಂದೇ ಐಡಿಯಾ, ನನಗೇನ್ರಿ ಏಟು ಬಿದ್ದಿರೋದು ತೊಡೆಗೆ, ಇಲ್ಲಿಂದ ಮೇಲೆ ಕಂಪ್ಲೀಟಾಗಿ ಚೆನ್ನಾಗೇ ಇದ್ದೀನಲ್ಲ, ಬ್ರೈನ್ ಅಂತೂ ಪವರ್ಫುಲ್ ಆಗಿದೆ, ಐ ಕ್ಯಾನ್ ಪ್ಲ್ಯಾನ್, ಐ ಕ್ಯಾನ್ ಪ್ರೋಗ್ರಾಮ್, ಐ ಕ್ಯಾನ್ ಸ್ಕೀಮ್, ಐ ಕ್ಯಾನ್ ಮೇಕ್ ಕಾನ್ಸ್ಪಿರಸಿ, ಐ ಕ್ಯಾನ್ ಬ್ರೇವ್ ವಂಡರ್ಫುಲ್ ಸ್ಟ್ರಾಟಜಿ. ಏನಂದ್ರೆ ಮೊಬಿಲಿಟಿ ಇಲ್ಲ, ಹೇಳೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ, ಹೊಡಿಯೋಕ್ಕಾಗಲ್ಲ. ಐ ನೀಡ್ ಎ ಪರ್ಸನ್ who has got mobility, who has got strength, who has got the power. ಅವನಿಗೆ ಬ್ರೈನ್ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಐಡಿಯಾ ನಾನು ಅವನಿಗೆ ಟ್ರಾನ್ಸ್ಫರ್ ಮಾಡಿ ಅವನಿಂದ ಪಾಂಡವರನ್ನ ಮುಗಿಸ್ಬಿಡ್ಬೇಕು. ಯಾರಾದರೂ ಬಂದಾರೆ 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 ಯಾರಾದರೂ ಬಂದಾರೆ ಅಂತಾನೆ. whatever you think in the last moment of your life, you are going to get it. whatever you think in the dying moments of your life, you are going to get it. ಭಗವದ್ಗೀತೆನಲ್ಲೂ ಪರಮಾತ್ಮ ಹೇಳ್ತಾನೆ, ಜೀವಿತದ ಕಡೆಗಾಲದಲ್ಲಿ ಏನು ಅನ್ಕೊಳ್ತೀಯೋ ಅದು ಆಗ್ತೀಯ ರಾಜ, ಏನು ಅನ್ಕೊಳ್ತೀಯೋ ಅದು ದೊರಕುತ್ತೆ ರಾಜ. ಸಂತತಂ ಚಿಂತೆಯೇನಂತ ಅಂತ್ಯಕಾಲ ವಿಶೇಷತಃ. ನಿರಂತರವಾಗಿ ಯಾರಾದರೂ ಪರಮಾತ್ಮನನ್ನು ಯಾವಾಗಲೂ ಸ್ಮರಣೆ ಮಾಡ್ತಾ ಇದ್ರೆ ಜೀವಿತದ ಕಡೆಗಾಲದಲ್ಲಿ ನೀವು ಕೋಮಾದಲ್ಲಿದ್ದರೂ ಕೂಡ ಕೋಮ ಬಿಟ್ಟು ನಿಮಗೆ ಪರಮಾತ್ಮನ ಸ್ಮರಣೆ ಬಂದ್ಬಿಡುತ್ತೆ. ಜೀವಿತದ ಕಡೆಗಾಲದಲ್ಲಿ ಏನು ಅಂದ್ಕೊಂಡ್ರೆ ಅದಾಗುತ್ತೆ ಅಂತಾರೆ. ಇವನು ಅಷ್ಟೇ, ಯಾರಾದರೂ ಬಂದಾರೆ 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 ಹಂಬಲಿಸ್ದ, ಬಂದೇ ಬಂದ. ಯಾರು ಬಂದ? ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಬಂದ. ಇಡೀ ಕೌರವರ ಪಾಳೆಯದಲ್ಲಿ 11 ಅಕ್ಷೋಹಿಣಿ ಸೈನ್ಯದಲ್ಲಿ ಎಲ್ಲ ಮೃತರಾಗಿ ಉಳಿದಿದ್ದು 3 ಜನ, ಅಶ್ವತ್ಥಾಮ, ಕೃಪಾ, ಕೃತವರ್ಮ, 3 ಜನ ಉಳಿದಿದ್ದು. 3 ಜನ ಹುಡುಕಿಕೊಂಡು ಬಂದರು. ದುರ್ಯೋಧನನ ಪರಿಸ್ಥಿತಿ ನೋಡ್ತಾರೆ, ತೊಡೆ ಮುರಿದುಕೊಂಡು ಬಿದ್ದಿದ್ದಾನೆ, ತೊಡೆಯಿಂದ ರಕ್ತ ಹರಿದು ಹೋಗ್ತಾ ಇದೆ. ಅವನನ್ನು ನೋಡಿ, ನನ್ನ ರಾಜ, ನನ್ನ ದುರ್ಯೋಧನನ ಈ ಸ್ಥಿತಿಗೆ ತಂದವರು ಯಾರೋ ಹೇಳು, ಈಗಲೇ ಮುಗಿಸ್ಬಿಡ್ತೀನಿ ಅವ್ರನ್ನ ಅಂತ ಅಶ್ವತ್ಥಾಮ ಅಂದಿದ್ದೆ. ದಟ್ ಇಟ್ ಸೆಲ್ಫ್ ವಾಸ್ ಸಫಿಷಿಯಂಟ್ ಮೋಟಿವೇಶನ್ ಫಾರ್ ದುರ್ಯೋಧನ. ದುರ್ಯೋಧನ ಅಂದ, ಲೇ ನನ್ನ ವಿಚಾರ ಬಿಟ್ಬಿಡೋ, ನಾನು ಹೇಗಿದ್ದರೂ ಹೋಗ್ತಾ ಇದ್ದೀನಿ, ನೀನು ಬರಲಿ ಬರದೇ ಹೋಗಲಿ, ನೀನು ಹೇಳ್ದೆ ಹೊರಟೋಗ್ತಿದ್ದೀನಿ, ಯೋಚನೆ ಮಾಡು.
ಈ ಪಾಂಡವರಿಗೆ ಶಸ್ತ್ರ ಶಾಸ್ತ್ರ ವಿದ್ಯೆ ಬುದ್ಧಿ ಎಲ್ಲ ಕೊಟ್ಟು ಬೆಳೆಸಿ ವೀರಾದಿ ವೀರರನ್ನು ಮಾಡಿದ್ಯಾರು ನಿಮ್ಮ ತಂದೆ ಅಲ್ವೇನೋ? ಇವ್ರನ್ನ ಮನುಷ್ಯರನ್ನಾಗಿ ಮಾಡಿದ್ಯಾರು ನಿಮ್ಮ ತಂದೆ ಅಲ್ವಾ? ಇವ್ರನ್ನ ಪ್ರಚಂಡ ಯೋಧರನ್ನಾಗಿ ಮಾಡಿದ್ಯಾರು ನಿಮ್ಮ ತಂದೆ ಅಲ್ವಾ? ನಿನಗಿಂತ ಹೆಚ್ಚು ಪ್ರೀತಿಯನ್ನು ಇವರಿಗೆ ಸುರಿದ್ರಲ್ಲೋ ನಿಮ್ಮ ತಂದೆ. ಅಂಥ ನಿಮ್ಮ ತಂದೆನ ಮೋಸದಿಂದ ಕೊಂದು ಹಾಕಿದಾರಲ್ಲ ಈ ರಾಕ್ಷಸರು ಕೊಲೆಗಡಕರು, ಇವ್ರನ್ನ ಬಿಡ್ತೀಯ ಸುಮ್ಮನೆ? ಈಗ ಈ ನೆಗೆಟಿವ್ ಮೋಟಿವೇಶನ್ ಸ್ಟಾರ್ಟ್ ಮಾಡ್ದ, ಅವ್ರನ್ನ ಬಿಡ್ತೀಯ ಸುಮ್ಮನೆ? ನಾನು ನಿನ್ನ ಮೇಲೆ ಎಷ್ಟು ಪ್ರೀತಿ ಮಾಡಿದೆ ಅಂತ ನಿನಗೆ ಗೊತ್ತು. ನನ್ನನ್ನು ಈ ಸ್ಥಿತಿಗೆ ತಂದಿದ್ದಾರಲ್ಲ, ಅವ್ರನ್ನ ಬಿಡ್ತೀಯ ಸುಮ್ಮನೆ? ಅವನಂದ, ನಾನು ಒಂದು ಕ್ಷಣ ಇಲ್ಲಿರೋದಿಲ್ಲ, ಈಗಲೇ ಹೋಗಿ ಪಾಂಡವರು ಎಲ್ಲಿದ್ದಾರೋ ಮುಗಿಸೇ ಬಂದ್ಬಿಡ್ತಿದ್ದೆ ಇದ್ದ. ಒಂದು ನಿಮಿಷ ಬಾ ಇಲ್ಲಿ. ಏನು ಒಂದು ಎಮೋಷನ್ ಬೇಡ, ರೀಸನ್ ಇಟ್ಕೋ. ನನಗೆ ಎರಡು ಮಾತು ಕೊಡು, ಕೈ ಕೊಡು ಇಲ್ಲಿ. ಏನು ಪ್ರಾಮಿಸ್ ಮಾಡು, ಪ್ರಮಾಣ ಮಾಡು. ಏನು ಮೊದಲನೇ ಪ್ರಮಾಣ? ಇಡೀ ಜಗತ್ತಿನಲ್ಲಿ ನಿಷ್ಪಾಂಡವ ಪೃಥ್ವಿಯನ್ನು ನಿರ್ಮಾಣ ಮಾಡ್ತೀನಿ ಅಂತ ವಚನ ಕೊಡು. ಏನು ಹಾಗಂದರೆ, ಪಾಂಡವರೇ ಇರ್ಕುಡ್ದು ಅಂಥ ಪ್ರಪಂಚ ನಿರ್ಮಾಣ ಮಾಡ್ತೀನಿ ಅಂದರೆ ಎಲ್ಲ ಪಾಂಡವರನ್ನ ಮುಗಿಸ್ಬಿಡ್ತೀನಿ ಅಂತ ಪ್ರತಿಜ್ಞೆ ಕೊಡು. ಮಾಡ್ತಾ. ಎರಡನೇದು ಏನು ಅಂತಂದ, ಪಾಂಡವ ಸಂತಾನ ಈ ಭೂಮಿಯನ್ನು ಇನ್ನು ಎಂದೆಂದೂ ಆಳ್ಕೂಡ್ದು. ಪಾಂಡವ ಸಂತಾನ ಈ ಪ್ರಪಂಚವನ್ನು ಆಳ್ಕೂಡ್ದು, ನನ್ನ ಸಂತಾನನೇ ಆಳಬೇಕು. ಆ ವಚನ ಕೊಡು. ಈಗ ತಬ್ಬಿಬ್ಬಾದ ಅಶ್ವತ್ಥಾಮ ಅಲ್ವೋ? ನೀನು ಹೊರಟೋಗ್ತಾ ಇದೆಯಾ? ನಿನ್ನ 100 ಜನ ಸೋದರರು ಹೋದರು, ನಿನ್ನ ಮಕ್ಕಳೆಲ್ಲ ಹೋದರು, ನಿನ್ನ ಸೋದರರ ಮಕ್ಕಳು ಹೋದರು, ನಿನ್ನ ಭಾಮಯ್ಯದ ಹೋದ, ಅವ್ರ ಮಕ್ಕಳು ಹೋದರು. ಕೌರವರು ಯಾರೂ ಇಲ್ಲ, ಸಂತಾನ ಅನ್ನೋದು ಒಂದೇ ಒಂದು ಉಳ್ಕೊಂಡಿಲ್ಲ. ಕೌರವ ಸಂತಾನ ಎಲ್ಲಿ ಬರುತ್ತೋ? ಯಾಕೆ ಭ್ರಮೆ, ಯಾಕೆ ಭ್ರಾಂತಿ? ಆಗ ದುರ್ಯೋಧನ ಹೇಳ್ತಾನೆ, ಲೈ ಬರೇ ಬಾಡಿ ಇದ್ರೆ ಸಾಲದು, ಬ್ರೈನ್ ಬೇಕು ಅದಕ್ಕೆ. ಕೌರವ ಸಂತಾನ ಇಲ್ಲ ಅಂತ ನಿನಗೆ ಅನ್ನಿಸ್ತಾ ಇದೆ, ನಾನು ಐಡಿಯಾ ಕೊಡ್ತೀನಿ ನೋಡು. ಏನು? ನನ್ನ ಹೆಂಡತಿ ಕೌರವ ಚಕ್ರವರ್ತಿಯಾಗಿರತಕ್ಕಂಥ ದುರ್ಯೋಧನ ಹೆಂಡತಿ ಭಾನುಮತಿ ಸುರಸುಂದರಿ ಜೀವಂತವಾಗಿದ್ದಾಳೆ, ಸುರದ್ರೂಪಿಯಾಗಿದ್ದಾಳೆ, ಮಹಾರಾಣಿ ಅವಳು. ಆಮೇಲೆ ಹತ್ರ ಬಾ ಅಂತಂದ. ಬಂದ. ಎರಡು ಬಗಸೆಯಿಂದನೂ ಆ ಮಣ್ಣು, ನೆಲದ ಮೇಲಿದ್ದ ಮಣ್ಣನ್ನು ಕೈ ತುಂಬಿಕೊಂಡ ದುರ್ಯೋಧನ ಅಶ್ವತ್ಥಾಮನ ತಲೆ ಮೇಲೆ ಹಾಕದ. ಈ ದೇಶದ ಚಕ್ರವರ್ತಿಯಾಗಿ ಈ ಕ್ಷಣದಲ್ಲೇ ನಿನ್ನನ್ನು ನಾನು ಈ ದೇಶದ ರಾಜನನ್ನಾಗಿ ಮಾಡಿ ಪಟ್ಟಾಭಿಷೇಕ ಮಾಡಿದ್ದೀನಿ. ಈ ಕ್ಷಣದಿಂದ ನೀನು ರಾಜ ಆಗಿದ್ಯಾ? ಈಗ ಮಾಡಿದ ಪಟ್ಟಾಭಿಷೇಕ ನಾನು ರಾಜ ಆಗಿದ್ಯಾ ನೀನು? ಅಂದರೆ ನೀನು ಈ ದೇಶದ ರಾಜ, ನನ್ನ ಹೆಂಡತಿ ಭಾನುಮತಿ ಈ ದೇಶದ ರಾಣಿ. ರಾಜ ಮತ್ತು ರಾಣಿಯರ ಸಂಗಮದಿಂದ ಬರತಕ್ಕಂಥ ಸಂತಾನ ಬೇಕಾದರೆ ಈ ದೇಶವನ್ನು ಆಳಲಿ, ಪಾಂಡವರ ಮಕ್ಕಳು ಆಳಕೂಡ್ದು. ಫಸ್ಟ್ ಅಫಿಷಿಯಲಿ ಡಿಕ್ಲೇರ್ಡ್ ಇಂಡೀಸೆಂಟ್ ಪ್ರಪೋಸಲ್ ಆಫ್ ದಿ ವರ್ಲ್ಡ್. ಇದನ್ನು ಕೇಳಿಕೊಂಡು ಕೂಡ ಅಶ್ವತ್ಥಾಮ ಸೈಲೆಂಟ್ ಆಗಿದ್ದ. ಮೌನಂ ಸಮ್ಮತಿ ಲಕ್ಷಣಂ ಅಂತ ಅರ್ಥ. ಇದ್ದ ಮರುಕ್ಷಣದಲ್ಲಿ ಅಖಂಡ ಬ್ರಹ್ಮಚರ್ಯವಾದ ಅದ್ಭುತ ತಪಸ್ಸು ತೇಜಸ್ಸು ಎಲ್ಲ ಇತ್ತಲ್ಲ, ಈ ಮಾತು ಕೇಳಿಸ್ಕೊಂಡು ಇದನ್ನು ರೆಸಿಸ್ಟ್ ಮಾಡಲಿಲ್ಲ, ರಿಜೆಕ್ಟ್ ಮಾಡಲಿಲ್ಲ. ತಕ್ಷಣದಲ್ಲಿ ಅವನ ಆ ತಪಸ್ಸು ಪೂರ್ತಿ ಹೋಯಿತು. ಒಂದು ಕ್ಷಣ he lost all the radiance and the vibrance of the tapas that he had lost all the spirit and the power. ಅಶ್ವತ್ಥಾಮ ನಿರ್ವೀರ್ಯನಾದ ಆ ಕ್ಷಣದಲ್ಲಿ. ಆಗ ಹೇಳಿದ, ಕತ್ಲಾಗ್ತಾ ಇದೆ, now and here, rush and run immediately, go there, put the fire, don't allow a single fellow in the Pandava camp to live alive. ಹೋಗು, ಕೊಚ್ಚಾಕು, ರಣ ಓಕುಳಿ ಮಾಡಿಬಿಡು, ಮಾರಣ ಹೋಮ ಮಾಡಿಬಿಡು, ರಕ್ತದ ಪ್ರವಾಹ ಹರಿಸು. ನಾಟ್ ಎ ಸಿಂಗಲ್ ಸೋಲ್ ಇನ್ ದ ಪಾಂಡವ ಕ್ಲಾನ್ ಶುಡ್ ಬಿ ದೇರ್ ಟು ಲೀವ್. ಹೋಗು, ಟೈಮ್ ಆಯಿತು. ಆಗ ಅಶ್ವತ್ಥಾಮ ಕೃತವರಮ್ಮ ಹೊರಟರು. ನಾಗಾಲೋಟದಲ್ಲಿ ಕುದುರೆ ಮೇಲೆ ಕೂತು ಪಾಂಡವರ ಶಿಬಿರದ ಕಡೆ ಹೊರಟರು. ಇಲ್ಲಿ ಪಾಂಡವರ ಶಿಬಿರದಲ್ಲಿ 18 ಯುದ್ಧಗಳಿಂದ ನೊಂದು ಬೆಂದು ಬಸವಳಿದು ಆಯಾಸದಿಂದ ವಿಚಿತ್ರ ಶ್ರಮದಿಂದ ಒದ್ದಾಡಿ ಎಲ್ಲ ನಿದ್ದೆಗೆ ಹೋಗಿದ್ದಾರೆ. ಎಲ್ಲ ಮಲಗಿಬಿಟ್ಟಿದ್ದಾರೆ. ದ್ರೌಪದಿಯ ಸೋದರಾಗಿರ್ತಕ್ಕಂಥ ದುಷ್ಟೋದ್ಯುಮ್ನ ಶಿಖ ಎಲ್ಲ ಮಲಗಿದ್ದಾರೆ. ದ್ರೌಪದಿಯ ಹಸುಗುಸುಗಳು, ಕಂದಮ್ಮಗಳು, 5 ಕಂದಮ್ಮಗಳನ್ನು ದ್ರೌಪದಿ ತಟ್ಟಿ ಮಲಗಿಸ್ತಾ ಇದ್ದಾಳೆ.
ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ ಮಡುಪಂಚೆ ಹಾಸ್ಕೊಂಡು ಸುಸ್ತಾಗಿದೆ, ಮಲ್ಕೊಳ್ತೀವಿ ಅಂತೀಯಾರೆ. ಅಷ್ಟೊತ್ಗ ಕೃಷ್ಣ ಬಂದ. ಹೇಳ್ದ, ನಿನ್ನ ಬಂಧುಗಳು, ಬಾಂಧವರು, ಅಣ್ಣ, ತಮ್ಮ, ಆಚಾರ್ಯರು, ನಿಮ್ಮ ಎಲ್ಲ ನಿನಗೆ ಬೇಕಾಗಿರತಕ್ಕಂಥ ಆತ್ಮೀಯರು, ಸೋದರರು, ಸ್ನೇಹಿತರು ಎಲ್ಲ ಶವಗಳಾಗಿ ಬಿದ್ದಿದ್ದಾರೆ. ನಾಳೆ ಮಾಸ್ ಬರಿಯಲ್ ನಡೀತಾ ಇದೆ. ಅವರಿಗೆ ಮುಖದರ್ಶನ ಮಾಡಬೇಡವಾ? ಮರಣಾಂತಾಣಿ ವೈರಾಣಿ, ಇನ್ನೇನು ವೈರ, ಇನ್ನೇನು ಶತ್ರುತ್ವ ಎಲ್ಲ ಹೋಗಿದ್ದಾರೆ. ಒಂದ್ಸಲ ಅವ್ರು ದರ್ಶನ ಮಾಡಬೇಡುವ? ಮಹಾನುಭಾವರುಗಳು, ದೊಡ್ಡ ದೊಡ್ಡವರುಗಳು, ಬಂಧುಗಳು, ಬಾಂಧವರು, ಆತ್ಮೀಯರು ಏಳು ಮೇಲೆ ಜೀವನ ಪೂರ್ತಿ ನಿದ್ದೆ ಮಾಡೋದಿದ್ದೇ ಇದೆ. ನವ್ ಅಂಡ್ ಹಿಯರ್, ಗೆಟ್ ಅಪ್, ಸ್ಟಾರ್ಟ್ ಆಫ್. ಎಬ್ಬಿಸ್ದ. ಅಷ್ಟೊತ್ತಿಗೆ ದ್ರೌಪದಿ ಕಂದಮ್ಮಗಳನ್ನ ಮಲಗಿಸಿದ್ಲು. ಪಾಂಡವರ 5 ಜನ ದ್ರೌಪದಿನ ಕೃಷ್ಣ ಕರ್ಕೊಂಡು ಆ ಕಡೆ ಶಿಬಿರದಿಂದ ಆ ಕಡೆ ನಡೆದ. ಅವನು ಹೋದ ಒಂದೇ ಕ್ಷಣದಲ್ಲಿ ಅಶ್ವತ್ಥಾಮ ಕೃಪವರ್ಮ ಕೃತ ಬಂದರು. ಅಶ್ವತ್ಥಾಮ ಕೃಪವರ್ಮರಿಗೆ ಉದ್ದವಾಗಿರತಕ್ಕಂಥ ಹರಿತವಾದ ಖಡ್ಗಗಳನ್ನು ಕೊಟ್ಟ. ಬಾಗಿಲಿಗೆ ಆ ಕಡೆ ಈ ಕಡೆ ನಿಲ್ಲಿಸ್ತಾ ಹೇಳ್ದ, ಒಳಗೆ ಹೋಗ್ತೀನಿ, ಬೆಂಕಿ ಇಡ್ತೀನಿ, ಕೊಚ್ಚುತ್ತೀನಿ, ತೆರೆದು ಹಾಕಿಬಿಡ್ತೀನಿ. ಅಲ್ಲಿಗೂ ತಪ್ಪಿಸ್ಕೊಂಡು ಯಾರು ಬಂತು ಅಂದರೆ ಬಂದವ್ರ ತಲೆ ಕತ್ತರಿಸಿ ನೀವು. ಒಳಗೆ ಹೋದ ಮರುಕ್ಷಣದಲ್ಲೇ 5 ದ್ರೌಪದಿಯ ಹಸುಗೊಸುಗಳು, ಕಂದಮ್ಮಗಳು, ಉಪಪಾಂಡವರು ಕೊಚ್ಚಿ ಕತ್ತರಿಸಿ ಸಾಯಿಸಿದ. ಅಲ್ಲಿಂದ ದ್ರೌಪದಿಯ ಸೋದರರುಗಳು ದುಷ್ಟದುಮ್ನ ಉಳಿದು ಎಲ್ಲರನ್ನೂ ಕತ್ತರಿಸ್ದ. ಪಾಂಡವರ ಶಿಬಿರದ ಸೇನಾ ನಾಯಕರುಗಳೆಲ್ಲ ಯಾಸದ ಮಲಗಿದ್ರು, ಕತ್ತರಿಸಾಕದ. ಅಳಿದುಳಿದು ಎಲ್ಲರನ್ನೂ ಕತ್ತರಿಸ್ದ. ಈ ಕತ್ತಲಿನಲ್ಲಿ ಅಲ್ಲಿ ತಪ್ಪಿಸ್ಕೊಂಡು ಆಚೆ ಬಂದಿರತಕ್ಕಂಥವ್ರನ್ನ ಇವರಿಬ್ಬರು ಕಡ್ದು ಹಾಕಿದ್ರು. ಈ ವಿಷಯ ಗೊತ್ತಾದ ಮರುಕ್ಷಣದಲ್ಲಿ ದ್ರೌಪದಿ ಪೂರ್ತಿ ಮೂರ್ಛಿತಲಾಗಿ ಪ್ರಜ್ಞೆ ಕಳ್ಕೊಂಡು ಪ್ರಾಣ ಹೋಗಿ ಬಿಟ್ಬಿಟ್ಟು, ಇನ್ನೇನು ಪ್ರಾಣ ಹೊಟ್ಟೆ ಹೋಗುತ್ತೆ ಅನ್ನೋದ್ರ ಮೂರ್ಛಿತಲಾಗಿ ಬಿದ್ಲು. ಅವಳು ವಿಚಿತ್ರವಾಗಿ ನಡುಗುತ್ತಾ ಬಿದ್ದಿದ್ದನ್ನು ಕಣ್ಣಾರೆ ಕಂಡ ಅರ್ಜುನ, ಅವನಿಗೆ ಗೊತ್ತಿಲ್ಲ, ಒಂದು ಶಪಥ ಮಾಡ್ದ, 24 ಗಂಟೆ ಒಳಗಾಗಿ ನಿನ್ನ ಹಸುಗೋಸುಗಳು, ಕಂದಮ್ಮಗಳು, ನಿನ್ನ ಮಕ್ಕಳನ್ನ ಕೊಂದಿರತಕ್ಕಂಥವನು ಪ್ರಪಂಚದಲ್ಲಿ ಯಾವನೇ ಆಗೋಗಲಿ ಅವನ್ನ ಕರ್ಕೊಂಬಂದು ಹೆಡೆಮುಡಿ ಕಟ್ಟಿ ನಿನಗೆ ನಿನ್ನ ಕಾಲ ಮೇಲೆ ಹಾಕಲಿಲ್ಲ ಅಂದರೆ ನಾನು ಅರ್ಜುನ ಅಲ್ಲ. ಈಗ ಕೃಷ್ಣ ಅರ್ಥ ಮಾಡಿಕೊಂಡ ಅರ್ಜುನನ ಪ್ರತಿಜ್ಞೆ. ತಕ್ಷಣ ಅದೇ ರಥ, ಅದೇ ಕೃಷ್ಣ, ಅದೇ ಅರ್ಜುನನ ಕೂಡಿಸ್ಕೊಂಡ. ರಥ ಹೊರಡಿತು. ಕೃಷ್ಣನಿಗೆ ಗೊತ್ತು, ಅಶ್ವತ್ಥಾಮನ ಬೆನ್ನಟ್ಟಿದ್ರು. ಅಶ್ವತ್ಥಾಮನು ಮಹಾರಥಿಕ, ಅತ್ಯಂತ ವೇಗವಾಗಿ ಹೋಗಬಲ್ಲ ಸರ್ದಾರ. ಆದರೆ ಈಗೇನಾಗಿತ್ತು ಅಂತಂದರೆ, ಅಶ್ವತ್ಥಾಮ ಬ್ರಹ್ಮಚಾರಿ, ಮಹಾಶಕ್ತನಾಗಿರಬೇಕು. ಆದರೆ ದುರ್ಯೋಧನ ಕೊಟ್ಟ ಪ್ರಪೋಸಲ್ನ ಕೇಳಿಸ್ಕೊಂಡು ಸುಮ್ಮನೆ ಇದ್ದಿದ್ರಿಂದ ಶಕ್ತಿ ಉಡುಗಿತ್ತು, ಸಾಮರ್ಥ್ಯ ಅಡಗಿತ್ತು, ಅವನ ರಥದ ವೇಗ ಪೂರ್ತಿ ಕುಂದಿತ್ತು. ಅರ್ಜುನ ಗೃಹಸ್ಥನಾಗಿದ್ದರೂ ಸಹ ಅದ್ಭುತನಾಗಿರತಕ್ಕಂತಹ ಶಸ್ತ್ರ ಅಸ್ತ್ರಗಳ ಉತ್ತಮವಾಗಿರತಕ್ಕಂತಹ ರಥಿಕನಾಗಿದ್ದ. ರಥವನ್ನು ಮಹಾದ್ಭುತದಲ್ಲಿ ತೆಗೆದುಕೊಂಡು ಹೋಗತಕ್ಕಂಥ ಸಾಮರ್ಥ್ಯ, ಆ ಸಾಮರ್ಥ್ಯಕ್ಕೆ ಮಹಾಸಾಮರ್ಥ್ಯ ಯಾರು ಅಂದರೆ ಕೃಷ್ಣ ಅಲ್ಲಿದ್ದ. ಹಾಗಾಗಿ ಅಶ್ವತ್ಥಾಮನ ರಥವನ್ನು ಬೆನ್ನಟ್ಟಿದ್ರು, ಅಶ್ವತ್ಥಾಮನ ಹಿಡಿದ್ರು, ಇವರ ರಥಕ್ಕೆ ಹಾಕ್ಕೊಂಡ್ರು, ರಥದ ಕಂಬಕ್ಕೆ ಕಟ್ಟಿದ್ರು, ಹೆಡೆಮುರಿ ಕಟ್ಟಿದ್ರು, ತಗೊಂಡು ಬಂದರು, ದ್ರೌಪದಿಯ ಕಾಲು ಬುಡಕ್ಕೆ ಹಾಕಿ. ಇನ್ನೇನು ಅರ್ಜುನ ಕತ್ತಿ ತೆಗೆದು ಒಂದೇ ಕ್ಷಣದಲ್ಲಿ ಅಶ್ವತ್ಥಾಮನ ತಲೆ ತೆಗಿಬೇಕು. ಅಷ್ಟರಲ್ಲಿ ಈ ಗಲಾಟೆ, ಅಬ್ಬರ, ಅವನ ರೋದನ ಕೇಳಿ ದ್ರೌಪದಿ ಕಣ್ಣುಬಿಟ್ಟು ನೋಡ್ತಾಳೆ. ಆ ನೀಚ ಕೃತ್ಯವನ್ನು ಮಾಡಿರತಕ್ಕಂಥ ಮಹಾಪಾತಕ್ಕೆ ಅಶ್ವತ್ಥಾಮನನ್ನ ಹೆಡೆಮುರಿ ಕಟ್ಟಿ ಬಂಧಿಸಿ ತನ್ನ ಕಾಲ ಹತ್ರ ಹಾಕಿ ಅವನ ತಲೆ ಮೇಲುಗಡೆ ಅರ್ಜುನನ ಕತ್ತಿ ಇದೆ. ಇನ್ನೊಂದು ಕ್ಷಣದಲ್ಲಿ ಕತ್ತರಿಸತಕ್ಕಂಥ ಸ್ಥಿತಿ. ತಕ್ಷಣ ದ್ರೌಪದಿ ಅರ್ಥ ಮಾಡ್ಕೊಂಡ್ಲು, ಎದ್ಲು, ಕಣ್ಣುಬಿಟ್ಲು, ಕತ್ತಿನ ಪಕ್ಕಕ್ಕಿಟ್ಲು, 2 ಕೈಗಳನ್ನ ಅಶ್ವತ್ಥಾಮನಿಗೆ ಅಡ್ಡವಾಗಿಟ್ಲು. ಹೇಳ್ತಾ ಇದ್ದಾಳೆ, ಮಾ ರೋದಿದಸ್ಯ ಜನನಿ ಗೌತಮಿ ಪತಿದೇವತಾ ಯಥಾಹ ಮೃತವತ್ಸಾರ್ಥ ರೋದಿ ಅಶ್ವಮುಖಿ ಮಹು. ಈ ಅಶ್ವತ್ಥಾಮನನ್ನು ಮಾತ್ರ ಕೊಲ್ಲಬೇಡಿ, ದಯವಿಟ್ಟು ಬಿಡ್ಬಿಡಿ ಇವನನ್ನು. ಯಾಕೆ ಅಂದರೆ ಅವಳು ಹೇಳ್ತಾಳೆ, ನನಗೆ ಆ ಕಾಲದಲ್ಲಿ ಆಗಿರತಕ್ಕಂಥ ಅವಮಾನಗಳು, ವನವಾಸದಲ್ಲಾಗಿರತಕ್ಕಂಥ ಅವಮಾನಗಳು, ಅಜ್ಞಾತವಾಸದಲ್ಲಾಗಿರತಕ್ಕಂಥ ಅವಮಾನಗಳು, ದುರ್ಯೋಧನನ ಅರಮನೆಯಲ್ಲಿ ದುಶ್ಯಾಸನ ಸೀರೆಯನ್ನು ಸೆಳೆದಾಗ ಆಗಿರತಕ್ಕಂಥ ಅವಮಾನಗಳು, ಎಲ್ಲ ಅವಮಾನಗಳನ್ನು ಸಹಿಸಿದ್ದೀನಿ, ಎಲ್ಲ ದುಃಖಗಳನ್ನು ಸಹಿಸಿದ್ದೀನಿ, ಎಲ್ಲ ಕಣ್ಣೀರನ್ನು ತಡ್ಕೊಂಡಿದ್ದೀನಿ. ಆದರೆ ಪುತ್ರ ಶೋಕದ ದುಃಖವನ್ನು ತಡ್ಕೊಂಬಕ್ಕೆ ನನಗಾಗ್ತಾ ಇಲ್ಲ. ಪುತ್ರ ಶೋಕದ ದುಃಖ ತಡ್ಕೊಂಬಕ್ಕಾಗ್ತಾ ಇಲ್ಲ. ನನಗೊಂದೇ ಒಂದು ಅನ್ನಿಸ್ತಾ ಇದೆ, ಇವನ ತಾಯಿ ಕೃಪಿ ಈಗ ತಾನೇ ಯುದ್ಧದಲ್ಲಿ ಗಂಡನ್ನು ಕಳ್ಕೊಂಡಿದ್ದಾಳೆ. ಇರೋ ಒಬ್ಬ ಮಗನ ಮುಖ ನೋಡ್ಕೊಂಡು ಬದುಕಿರೋಣ ಅಂತ ಅವಳು ಸಹಗಮನಕ್ಕೆ ಹೋಗಲಿಲ್ಲ.
ಇವನ ಮುಖ ನೋಡ್ಕೊಂಡಿರಬೇಕು ಅಂತ ಇವನ್ನ ನೀವು ಕೊಂದರೆ ಅವಳ ಪುತ್ರ ಶೋಕವನ್ನು ನಾನು ಊಹೆ ಮಾಡ್ಕೊಂಬಕ್ಕೂ ಆಗೋದಿಲ್ಲ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅವ್ನು ಹೇಳ್ತಾರೆ, ಕೃಷ್ಣ ನನಗೇನಾದರೂ ನೀನು ಒಂದು ಸ್ವಲ್ಪ ಕರುಣೆ ತೋರಿಸೋದಾದರೆ ನಂದು ಪ್ರಾರ್ಥನೆ ಕೇಳಿಸ್ಕೊಳ್ಳೋ. ಜಗತ್ತಿನಲ್ಲಿ ಯಾವ ಹೆಂಗಸ್ಗೂ ಯಾವ ಹೆಣ್ಣಿಗೂ ಕೂಡ ಪುತ್ರ ಶೋಕವನ್ನು ಕೊಡಬೇಡ ಕಣೋ ಕೃಷ್ಣ, ತಡೆಯೋಕ್ಕಾಗ್ತಾ ಇಲ್ಲ, ದಯವಿಟ್ಟು ಕೊಲ್ಲಬೇಡಿ ಇವನ್ನ. ಅದು ಅಲ್ಲದೆ ಇನ್ನೊಂದು ತಿಳ್ಕೊಳ್ಳಿ, ಮಗ ಅಂದರೆ ಯಾರು ಅಂದ್ಕೊಂಡಿದ್ದೀರೋ, ಎಷ್ಟು ಶಾಸ್ತ್ರ ಓದಿದ್ದೀನಿ, ತತ್ವ ತಿಳ್ಕೊಂಡಿದ್ದೀನಿ ಅಂತಿರಲ್ಲ, ತಂದೆನೇ ಮಗನಾಗಿ ಬರ್ತಾನೆ ಅಂತ ಗೊತ್ತಿಲ್ವೇನ್ರೋ ನಿಮಗೆ? ದ್ರೋಣಾಚಾರ್ಯರೇ ಅಶ್ವತ್ಥಾಮ ಅಲ್ವೇನೋ? ದ್ರೋಣಾಚಾರ್ಯರು ನಿಮ್ಮನ್ನು ಸಾಕಿ ಸಲಹಿ ಅಕರೆಯಿಂದ ಸಕ್ಕರೆಯಿಂದ ಶಾಸ್ತ್ರ ಕೊಟ್ಟು ಮಕ್ಕಳದಿಗಿಂತ ಚೆನ್ನಾಗಿ ಬೆಳೆಸಿ ವೀರಾದಿ ವೀರರನ್ನಾಗಿ ಮಾಡಿ ನಿಮಗೆ ಯುದ್ಧಕ್ಕೆ ಜಯ ವಿಜಯಕ್ಕೆ ಕಾರಣರಾಗಿರ್ತಕ್ಕಂಥವ್ರು ದ್ರೋಣಾಚಾರ್ಯರು. ಅವರೇ ಪುತ್ರನ ರೂಪದಲ್ಲಿ ಬಂದಿದ್ದಾರೆ. ಗುರುಗಳನ್ನ ಕೊಲ್ತೀರಾ, ಗುರು ಹತ್ಯೆ ಮಾಡ್ತೀರಾ, ಬಿಡಿ ಇವನನ್ನು ಕೊಲ್ಲಬೇಡಿ. ಇಷ್ಟು ಮಾತುಗಳನ್ನು ಹೇಳಿದ ಮೇಲೆ ಧರ್ಮರಾಜ ಬಂದು, ಎಂಥ ಧರ್ಮವಂತೆ ಕಣೆ ನೀನು ಹೆಣ್ಣಲ್ಲ, ಮಾತೃ ಹೃದಯದ ಮಹಾದೇವತೆ ನೀನು, ಎಂಥ ಒಳ್ಳೆ ಮಾತು ಹೇಳಿದೀಯ ಅಂತ ತಕ್ಷಣ ಭೀಮ ಬರ್ತಾನೆ. ಅಣ್ಣ ಸುಮ್ಮನೆ ಇರು ನೀನು. ಏನು ನಿದ್ದೆ ಮಾಡ್ತಾ ಇರತಕ್ಕಂಥ ಹಸುಗುಸುಗಳನ್ನ, ಕಂದಮ್ಮಗಳನ್ನ, ಮುಗ್ಧರಾಗಿರ್ತಕ್ಕಂಥವ್ರನ್ನ, ನಿದ್ದೆ ಮಾಡ್ತಾ ಇರತಕ್ಕಂಥವ್ರನ್ನ ಕದ್ದು ಬಂದು ಕೊಂದಿರತಕ್ಕಂಥ ಮಹಾ ಕಗ್ಗೋಲಿಯ ಕೊಲೆಪಾತಕ್ಕೆ ಇವನನ್ನು ಬಿಟ್ಟು ಅಂತಂದರೆ ಮುಂದೆ ಇನ್ನು ಮೇಲೆ ವಿ ಆರ್ ಗೋಯಿಂಗ್ ಟು ರೂಲ್ ದಿ ವರ್ಲ್ಡ್ and the entire world is watching us for the law and order. If this fellow, most criminal, hardcore criminal, a murderer, a genocider, if this fellow is allowed to go scot-free, then what the world will think of our law and order? Nothing doing. No mercy to this fellow. Now and here. ಈ ಗದೆಯಿಂದ ಒಂದೇ ಕ್ಷಣದಲ್ಲಿ ಅವನು ಕುಟ್ಟಿ ಪುಡಿ ಮಾಡ್ತೀನಿ, ಕೊಂದು ಬಿಡ್ತೀನಿ ಅವನನ್ನ. ಭೀಮಸೇನ ಹೆಲ್ ಬೆಂಟ್ ಟು ಕಿಲ್ ದ ಅಶ್ವತ್ಥಾಮ. ದ್ರೌಪದಿ ದಯವಿಟ್ಟು ಅವನು ಕೊಲ್ಲಕೂಡ್ದು ನಿಂತುಬಿಡಿ. ಕೃಷ್ಣ ಇಂಟರ್ಫಿಯರ್ ಆಗಲೇಬೇಕಾಯ್ತು. ಕೃಷ್ಣ ಬಂದ ಹೇಳ್ದ, ನೀವಿಬ್ಬರು ಹೇಳ್ತಾ ಇರೋದು ಕರೆಕ್ಟಾಗಿದೆ, ನೀವಿಬ್ಬರು ಹೇಳ್ತಾ ಇರೋದು ಕರೆಕ್ಟಾಗಿದೆ. ಅಶ್ವತ್ಥಾಮ ಡಿಸರ್ವ್ಸ್ ಟು ಬಿ ಕಿಲ್ಡ್. ಆದರೆ ತಂದೆನೇ ಮಗ ಆಗಬಾರದು ಸತ್ಯ. ದ್ರೋಣಾಚಾರ್ಯರೇ ಇಲ್ಲಿ ನಿಂತಿದ್ದಾರೆ, ಅದರಿಂದ ಅವರನ್ನು ದೈಹಿಕವಾಗಿ ಕೊಲ್ಲತಕ್ಕಂಥ ಅಗತ್ಯ ಇಲ್ಲ. ಅಶ್ವತ್ಥಾಮ ಅಂದರೆ ಇಷ್ಟೆಲ್ಲ ಇರಲಿ, ಅಶ್ವತ್ಥಾಮ ಅಂದರೆ ಯಾರು ಅಂದ್ಕೊಂಡಿದ್ದೀರ ನೀವು ಅಂತ ಕೃಷ್ಣ. ಇಟ್ ಈಸ್ ದಿಸ್ ಫೆಲೋ ಅಂತ ತೋರಿಸ್ತಾರೆ. ನೋ ಕೃಷ್ಣ ಅಂತ ಅದಲ್ಲ. ಅಶ್ವತ್ಥಾಮ ಅಂದರೆ ಶೌರ್ಯ, ಸಾಹಸ, ಸಾಧನೆ, ಸಾಮರ್ಥ್ಯ, ವೀರತ್ವ, ಶೂರತ್ವ, ಮಹಾರಥಿಕ, ಜಗತ್ತನ್ನೇ ಅಲ್ಲಾಡಿಸತಕ್ಕಂಥವನು, ಪ್ರಚಂಡ ಸಾಧಕ. ಏನದೆಲ್ಲ ಅಂದರೆ ಅಶ್ವತ್ಥಾಮ ಹುಟ್ಟುವಾಗ ಅವನ ಹಣೆಯ ಮೇಲೆ ಇದ್ದಂತಹ ಆ ಮಣಿ ಇದೆಯಲ್ಲ, ರತ್ನಮಣಿ, ಅದರಿಂದ ಅವನಿಗೆ ಶಕ್ತಿ, ಸಾಮರ್ಥ್ಯ, ಶೌರ್ಯ, ಮಹಾರಥಿಕತ್ವ. ಅದು ಹೋಯಿತು ಅಂದರೆ ಅದೊಂದು ಹುಚ್ಚು ದೇಹ ಅಷ್ಟೇ. ದಿಸ್ ವಾಸ್ ದಿ ಕ್ಲೂ, ದಿಸ್ ವಾಸ್ ದಿ ಹಿಂಟ್. ವಿತಿನ್ ನೆಕ್ಸ್ಟ್ ಸೆಕೆಂಡ್ ಅರ್ಜುನ ಕತ್ತಿ ತಗೊಂಡ ಅಶ್ವತ್ಥಾಮನ ಆ ಶಿರೋರತ್ನ ಯಾವುದು ನಿಜವಾದ ಅಶ್ವತ್ಥಾಮನೋ, ಯಾವುದು ಅಶ್ವತ್ಥಾಮನ ತೇಜಸ್ಸು, ತಪಸ್ಸು, ಸಾಮರ್ಥ್ಯ, ಸಾಧನೆ, ಅದ್ಭುತ, ಅದನ್ನು ಕತ್ತರಿಸಿ ಚೆಲ್ಲದ. ವಿತಿನ್ ನೆಕ್ಸ್ಟ್ ಸೆಕೆಂಡ್ ಅಶ್ವತ್ಥಾಮ ಹುಚ್ಚನ ಹಾಗೆ ಉನ್ಮಾದದಿಂದ ಅರ್ಚಿಕೊಂಡು ಕಿರಿಚಿಕೊಂಡು ಹುಚ್ಚನಾಗಿ ಓಡೋದ.